ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಬ್ಬ ಹುಡುಗ ಕಳ್ಳತನ ಮಾಡುವ ಉದ್ದೇಶದಿಂದ ವ್ಯಕ್ತಿಯೊಬ್ಬರ ಮನೆಗೆ ಪ್ರವೇಶಿಸುತ್ತಾನೆ. ಆದರೆ ಅವನು ಒಳಗೆ ಬಂದ ತಕ್ಷಣ ಅವನ ಆಲೋಚನೆಯೇ ಬದಲಾಗುತ್ತದೆ. ಆ ಮನೆ ಒಬ್ಬ ವಿಧವೆಯದಾಗಿತ್ತು. ಅವಳು ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಆಕಾಶ್ ಅವಳನ್ನು ನೋಡಿದಾಗ ಅವಳ ರೂಪಕ್ಕೆ ಮಾರುಹೋಗುತ್ತಾನೆ. ಆ ಮಹಿಳೆ ಸುಮಾರು 35ರಿಂದ 40 ವರ್ಷ ವಯಸ್ಸಿನ ಸುಂದರ ಯುವ ವಿಧವೆ. ತನ್ನ ಹಾಸಿಗೆಯ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದಳು. ಆಕಾಶ್ ಮನೆಯೊಳಗೆ ಪ್ರವೇಶಿಸಿ ಸುತ್ತಲೂ ನೋಡುತ್ತಾನೆ. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನಂತರ ಅವನು ಅಲ್ಲಿಗೆ ಬಂದ ಉದ್ದೇಶವನ್ನೇ ಮರೆತುಬಿಡುತ್ತಾನೆ. ವಿಚಿತ್ರ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಓಡಲು ಪ್ರಾರಂಭಿಸುತ್ತವೆ. ಆಕಾಶ್ ನಿಧಾನವಾಗಿ ಮಹಿಳೆಯ ಹತ್ತಿರ ಹೋಗಿ ಅವಳ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವಳ ರೂಪಕ್ಕೆ ಮರುಳಾಗಿ ಅವಳನ್ನು ಸ್ಪರ್ಶಿಸಲು ಮುಂದಾಗುತ್ತಾನೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಆ ಮಹಿಳೆಯ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅವಳು ಆಘಾತದಿಂದ ಎದ್ದು ನಿಲ್ಲುತ್ತಾಳೆ. ಅಲ್ಲಿದ್ದ ಆಕಾಶ್ ಭಯಭೀತನಾಗಿ ತಕ್ಷಣ ಹಾಸಿಗೆಯ ಕೆಳಗೆ ನುಗ್ಗಿ ಅಡಗಿಕೊಳ್ಳುತ್ತಾನೆ. ಮಾಯಾಗೆ ತನ್ನ ಕೋಣೆಗೆ ಯಾರೋ ಬಂದಿದ್ದಾರೆ ಎಂಬ ಅನುಭವವಾಗುತ್ತದೆ. ಆದರೆ ಅವಳು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಂತರ ಮತ್ತೆ ಹಾಸಿಗೆಯ ಮೇಲೆ ಮಲಗುತ್ತಾಳೆ. ಆದರೆ ಆ ರಾತ್ರಿ ಮುಂದೆ ನಡೆದದ್ದನ್ನು ನೀವು ಊಹಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಈ ಕತೆ ತುಂಬಾ ಕುತೂಹಲಕಾರಿಯಾಗಿದೆ. ಈ ವಿಡಿಯೋ ಮೂಲಕ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ವಿಡಿಯೋ ಮುಂದುವರಿಸುವ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಘಟನೆ ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದದ್ದು. ಅಲ್ಲಿ ಕೇವಲ 30ರಿಂದ 40 ಮನೆಗಳಿದ್ದವು. ಅಲ್ಲಿ ಮನೆಗಳನ್ನು ಕಾಡುಗಳ ಮಧ್ಯೆ ದೂರ ದೂರ ನಿರ್ಮಿಸಲಾಗಿತ್ತು. ಒಂದು ದಿನ ಪಕ್ಕದ ಹಳ್ಳಿಯ ಹುಡುಗ ಆಕಾಶ್ ಕಡುರಾತ್ರಿಯ ಲಾಭ ಪಡೆದು ಕಳ್ಳತನ ಮಾಡಲು ಈ ಹಳ್ಳಿಗೆ ಬರುತ್ತಾನೆ. ಅವನು ಒಂದು ಮನೆಗೆ ನುಗ್ಗಿ ಕೆಲವು ವಸ್ತುಗಳನ್ನು ಮತ್ತು ಸ್ವಲ್ಪ ಹಣವನ್ನು ಕದಿಯುತ್ತಾನೆ. ಅವನು ಹೊರಡುವಾಗ ಸಮಯ ಬೆಳಗಿನ ಜಾವ 2 ಗಂಟೆಯಾಗಿತ್ತು. ಇನ್ನೂ ಸಮಯವಿದೆ ಎಂದು ಯೋಚಿಸಿದ ಆಕಾಶ್ ಇನ್ನೊಂದು ಮನೆಗೆ ಕಳ್ಳತನ ಮಾಡಲು ಪ್ರವೇಶಿಸುತ್ತಾನೆ. ಆ ಮನೆ ಮಾಯಾ ಎಂಬ ವಿಧವೆ ಮಹಿಳೆಯದಾಗಿತ್ತು. ಆ ಮನೆಯಲ್ಲಿ 2 ಕೋಣೆಗಳು, ಅಡುಗೆ ಮನೆ ಮತ್ತು ಸಣ್ಣ ಹಜಾರವಿತ್ತು. ಮಾಯಾ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಆಕಾಶ್ ಅವಳ ಮನೆಗೆ ಪ್ರವೇಶಿಸಿದಾಗ ಒಂದು ಸಣ್ಣ ದೀಪದ ಬೆಳಕಿನಲ್ಲಿ ಅವಳು ಮಲಗಿರುವುದನ್ನು ನೋಡುತ್ತಾನೆ. ಅವಳ ರೂಪವನ್ನು ನೋಡಿ ಆಕಾಶ್ ಮಗ್ನನಾಗುತ್ತಾನೆ. ಮೊದಲು ಕಳ್ಳತನ ಮಾಡಬೇಕೆಂದು ಯೋಚಿಸಿ ಮನೆಯಲ್ಲೆಲ್ಲಾ ಹುಡುಕುತ್ತಾನೆ. ಆದರೆ ಅಲ್ಲಿ ಕದಿಯಲು ಯಾವುದೇ ಬೆಲೆಬಾಳುವ ವಸ್ತುಗಳು ಇರುವುದಿಲ್ಲ. ಮನೆಯಲ್ಲಿ ಏನೂ ಇಲ್ಲದ್ದನ್ನು ಕಂಡು ಅವನು ಚಿಂತಿತನಾಗುತ್ತಾನೆ. ನಂತರ ಅವನು ಮಾಯಾ ಮಲಗಿದ್ದ ಹಾಸಿಗೆಯ ಬಳಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಇವಳು ಒಬ್ಬಂಟಿಯಾಗಿದ್ದಾಳೆ. ಇವಳ ಮೇಲೆ ಒತ್ತಡ ಹೇರಿದರೆ ಯಾರೂ ರಕ್ಷಿಸಲು ಬರುವುದಿಲ್ಲ ಎಂದು ಭಾವಿಸುತ್ತಾನೆ. ಆದರೆ ಬಲಪ್ರಯೋಗಕ್ಕಿಂತ ಅವಳ ಒಪ್ಪಿಗೆ ಪಡೆಯುವುದು ಉತ್ತಮವೆಂದು ಯೋಚಿಸುತ್ತಾನೆ. ಆಕಾಶ್ ಅವಳನ್ನು ಅನುಚಿತವಾಗಿ ಸ್ಪರ್ಶಿಸಲು ಪ್ರಾರಂಭಿಸುತ್ತಾನೆ. ಅವಳು ಎಚ್ಚರಗೊಂಡರೆ ತನ್ನ ಇಚ್ಛೆಯನ್ನು ತಿಳಿಸಬೇಕೆಂದು ಅವನು ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಮಾಯಾ ಎಚ್ಚರಗೊಂಡು ಗಾಬರಿಯಿಂದ ಎದ್ದು ಕುಳಿತುಕೊಳ್ಳುತ್ತಾಳೆ. ತಕ್ಷಣ ಆಕಾಶ್ ಹೆದರಿ ಹಾಸಿಗೆಯ ಕೆಳಗೆ ಹೋಗಿ ಅಡಗಿಕೊಳ್ಳುತ್ತಾನೆ. ಮಾಯಾ ಸುತ್ತಲೂ ನೋಡಿದರೂ ಯಾರೂ ಕಾಣಿಸುವುದಿಲ್ಲ. ಅದು ಕೆಟ್ಟ ಕನಸಿರಬಹುದು ಎಂದು ಭಾವಿಸಿ ನೀರು ಕುಡಿದು ಮತ್ತೆ ಮಲಗುತ್ತಾಳೆ. ಅಷ್ಟರಲ್ಲಿ ಸುಮಾರು ಅರ್ಧ ಗಂಟೆ ಕಳೆದು ಹೋಗುತ್ತದೆ. ಹಾಸಿಗೆಯ ಕೆಳಗೆ ಅಡಗಿದ್ದ ಆಕಾಶ್ ತಂಪಾದ ಹವಾಮಾನಕ್ಕೆ ಅಲ್ಲಿಯೇ ಗಾಢ ನಿದ್ರೆಗೆ ಜಾರುತ್ತಾನೆ. ಬೆಳಗ್ಗೆ ಮಾಯಾ ಎದ್ದು ಹಳ್ಳಿಯ ಇತರ ಮಹಿಳೆಯರೊಂದಿಗೆ ಶೌಚಕ್ಕಾಗಿ ಕಾಡಿನ ಕಡೆಗೆ ಹೋಗುತ್ತಾಳೆ. ಆಗ ಒಬ್ಬ ಮಹಿಳೆ, ರಾತ್ರಿ ನಮ್ಮ ಹಳ್ಳಿಯಲ್ಲಿ ದರೋಡೆ ನಡೆದಿದೆ. ಒಬ್ಬ ಕಳ್ಳ ಲಕ್ಷಾಂತರ ರೂಪಾಯಿ ಕದ್ದು ಓಡಿಹೋಗಿದ್ದಾನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಮಾಯಾ ಗಾಬರಿಯಾಗುತ್ತಾಳೆ. ರಾತ್ರಿ ತನ್ನ ಕೋಣೆಗೆ ಯಾರೋ ಬಂದಿದ್ದು ನಿಜವಿರಬಹುದು ಎಂದು ಅವಳಿಗೆ ಅನಿಸುತ್ತದೆ. ತಕ್ಷಣ ಮನೆಗೆ ಮರಳಿದ ಮಾಯಾ ವಸ್ತುಗಳನ್ನು ಪರಿಶೀಲಿಸುವಾಗ ಹಾಸಿಗೆಯ ಕೆಳಗೆ ಮಲಗಿದ್ದ ಆಕಾಶ್ನನ್ನು ನೋಡುತ್ತಾಳೆ. ಅವಳು ಕಿರುಚಲು ಪ್ರಯತ್ನಿಸಿದರೂ ಭಯದಿಂದ ಶಬ್ದ ಹೊರಬರುವುದಿಲ್ಲ. ಮಾಯಾ ಮೊದಲು ಗ್ರಾಮಸ್ಥರಿಗೆ ತಿಳಿಸಲು ಯೋಚಿಸುತ್ತಾಳೆ. ಆದರೆ ಕಳ್ಳ ಸಿಕ್ಕಿಬಿದ್ದರೆ ಜನರು ಅವನನ್ನು ಕೊಲ್ಲುವಷ್ಟು ಹೊಡೆಯುತ್ತಾರೆ ಎಂಬುದು ಅವಳಿಗೆ ತಿಳಿದಿತ್ತು. ಅಲ್ಲದೆ ಕಳ್ಳ ರಾತ್ರಿಯಿಡೀ ತನ್ನ ಮನೆಯಲ್ಲಿದ್ದ ಎನ್ನುವ ವಿಷಯ ತಿಳಿದರೆ ಜನ ತನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆಂದು ಅವಳು ಹೆದರುತ್ತಾಳೆ. ಆದ್ದರಿಂದ ಅವಳು ಯಾರಿಗೂ ಹೇಳದೆ ಪೊರಕೆಯಿಂದ ಆಕಾಶ್ನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾಳೆ. ಅವನು ಏಳದಿದ್ದಾಗ ಮುಖಕ್ಕೆ ನೀರು ಹಾಕಿ ಎಬ್ಬಿಸುತ್ತಾಳೆ. ಆಕಾಶ್ ಎಚ್ಚರಗೊಂಡು ಹೊರಗೆ ಓಡಲು ಹೋದಾಗ ಗ್ರಾಮಸ್ಥರು ಕೋಲುಗಳೊಂದಿಗೆ ಅಡ್ಡಾಡುತ್ತಿರುವುದನ್ನು ಕಂಡು ಹೆದರಿ ಮಾಯಾಳ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸುತ್ತಾನೆ. ಮಾಯಾ ಬಾಗಿಲು ಹಾಕಿ ಹೊರಗೆ ಬರುತ್ತಾಳೆ. ಗ್ರಾಮಸ್ಥರು ಬಂದು ಕಳ್ಳನ ಬಗ್ಗೆ ವಿಚಾರಿಸಿದಾಗ ತನಗೆ ಏನೂ ತಿಳಿದಿಲ್ಲವೆಂದು ಹೇಳಿ
ಅವರನ್ನು ಕಳುಹಿಸುತ್ತಾಳೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳ ಒಳಗೆ ಬಂದಿರುವುದು ದಾಖಲಾಗಿದ್ದರು. ಅವನು ಹೊರಗೆ ಹೋದ ದೃಶ್ಯ ಇರಲಿಲ್ಲ. ಆದ್ದರಿಂದ ಗ್ರಾಮಸ್ಥರು ಹುಡುಕಾಟ ನಡೆಸುತ್ತಿದ್ದರು. ಗ್ರಾಮಸ್ಥರು ಹೋದ ನಂತರ ಮಾಯಾ ಒಳಗೆ ಬರುತ್ತಾಳೆ. ಆಕಾಶ್ ಮತ್ತೆ ಕ್ಷಮೆ ಕೇಳುತ್ತಾ ಹೊರಗೆ ಹೋದರೆ ತನ್ನನ್ನು ಕೊಲ್ಲುತ್ತಾರೆ ಎಂದು ಬೇಡಿಕೊಳ್ಳುತ್ತಾನೆ. ಮಾಯಾ ಅವನನ್ನು ಇನ್ನೊಂದು ಕೋಣೆಯಲ್ಲಿ ಅಡಗಿಸಿ ಹೊರಗಿನಿಂದ ಬೀಗ ಹಾಕುತ್ತಾಳೆ. ಅವನಿಗೂ ಆಹಾರ ಮತ್ತು ಚಹಾವನ್ನು ಗುಟ್ಟಾಗಿ ನೀಡುತ್ತಾಳೆ. ಸಂಜೆ ನೆರೆಹೊರೆಯವರು ಬಂದು ಮಾಯಾಳನ್ನು ಕೋಣೆಯ ಬೀಗದ ಬಗ್ಗೆ ಕೇಳಿದಾಗ ಭಯದಿಂದ ಎಲ್ಲವನ್ನೂ ಅಲ್ಲಿಟ್ಟು ಬೀಗ ಹಾಕಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ. ರಾತ್ರಿ 9 ಗಂಟೆಯ ನಂತರ ಅವರಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಆಗ ಆಕಾಶ್ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ. ಜೂಜಾಟದ ಸಾಲ ತೀರಿಸಲು ಮೊದಲ ಬಾರಿಗೆ ಈ ಕೆಲಸ ಮಾಡಿದ್ದಾಗಿ ಆಕಾಶ್ ಹೇಳುತ್ತಾನೆ. ರಾತ್ರಿ ನಡೆದ ಘಟನೆಗಾಗಿ ಕ್ಷಮೆ ಕೇಳುತ್ತಾನೆ. ಮಾಯಾ ಕೂಡ ತನ್ನ ಗಂಡ ತೀರಿಹೋದ ನಂತರ ಅನುಭವಿಸುತ್ತಿರುವ ಒಂಟಿತನವನ್ನು ಹೇಳಿಕೊಳ್ಳುತ್ತಾಳೆ. ಅಂದು ರಾತ್ರಿ ಗ್ರಾಮಸ್ಥರೆಲ್ಲ ಮಲಗಿದ ಮೇಲೆ ಆಕಾಶ್ ಅಲ್ಲಿಂದ ಹೊರಡುತ್ತಾನೆ. ಆಕಾಶ್ ತಾನು ಕದ್ದಿದ್ದ ಹಣ ಮತ್ತು ಒಡವೆಗಳನ್ನು ಆಯಾ ಮನೆಗಳಿಗೆ ಮರಳಿ ಎಸೆದು ಹಳಿಯಿಂದ ಹೊರಹೋಗುತ್ತಾನೆ. ಬೆಳಗ್ಗೆ ವಸ್ತುಗಳು ಸಿಕ್ಕಿದ್ದರಿಂದ ಗ್ರಾಮಸ್ಥರು ಕಳ್ಳನ ಬಗ್ಗೆ ಮರೆತು ಬಿಡುತ್ತಾರೆ. 6 ತಿಂಗಳ ನಂತರ ಮಾರುಕಟ್ಟೆಯಲ್ಲಿ ಮಾಯಾ ಮತ್ತು ಆಕಾಶ್ ಮತ್ತೆ ಭೇಟಿಯಾಗುತ್ತಾರೆ. ಆಕಾಶ್ ಈಗ ನಗರದಲ್ಲಿ ಕೆಲಸ ಮಾಡಿ ಗೌರವಯುತವಾಗಿ ಬದುಕುತ್ತಿದ್ದಾನೆ ಎಂದು ತಿಳಿದು ಮಾಯಾ ಸಂತೋಷಪಡುತ್ತಾಳೆ. ಅವರಿಬ್ಬರ ಸ್ನೇಹ ಪ್ರೇಮಕ್ಕೆ ತಿರುಗುತ್ತದೆ. 2026ರಲ್ಲಿ ಕಳ್ಳನಾಗಿ ಬಂದವನು ಅವಳ ಜೀವನ ಸಂಗಾತಿಯಾಗುತ್ತಾನೆ. ಇಬ್ಬರೂ ಮದುವೆಯಾಗಿ ಈಗ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.